ಈಗ ವಿದ್ಯಾರ್ಥಿಗಳೇ ಇದನ್ನು ಹೆಂಗೆ ಹಚ್ಕೊಳ್ಳೋದು ಅನ್ನೋದು ತೋರಿಸ್ತದೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇದನ್ನೊಂದು ಟ್ರಿಕ್ಸ್ ಅದ. ಈ ಟ್ರಿಕ್ಸ್ ಮುಖಾಂತರ ಮೇಲೆ ಮಾಡಬೇಕು ನೋಡ್ರಿ. 1/3 ಮೈನಸ್ 1/3 ಭಾಗಿಲೆ 0.75 ಗುಂಡ್ಲೆ 1.5 ಪ್ಲಸ್ ದೊಡ್ಡ ಕೌಂಸ್ 4.12 ಮೈನಸ್ 3 ಭಾಗಿಲೆ 3. ಈಗ ಈ ಕ್ರಿಯೆಯನ್ನು ಮೊದಲು ಮಾಡ್ಕೊಂಡ್ಬಿಡ್ರಿ. 4ರ 3 ಕಳೆದು ಬಿಡ್ರಿ, 1.12 ಉಳಿತು ಅಷ್ಟೇ ನೀವು ಮಾಡೋದು. 1/3 ಮೈನಸ್ 1/3 ಭಾಗಿಲೆ 0.75 ಗುಂಡ್ಲೆ 1.5 ಪ್ಲಸ್ 4ರ 3 ಕಳೀರಿ 1.12 ಬಂತು ಉತ್ತರ ಬಾಯದಿಂದ ಭಾಗಿಲೆ 3. ಈಗ ಸದ್ಯ ಕ್ರಿಯೆ ಇದು ಭಾಗಾಕಾರದ, ಇಲ್ಲೊಂದು ಭಾಗಾಕಾರದ, ಯಾವ್ದು ಬೇಕಾದ ಕ್ರಿಯೆಯನ್ನು ನೀವು ಮಾಡ್ಬೋದು. ಹಂಗಾರೆ ಇದೇ ಕ್ರಿಯೆಯನ್ನು ನಾವು ಮೊದಲು ಮಾಡ್ಕೊಂಡು ಬಿಡೋಣ. ತಿಳಿತಾ? 2 1 2 2 1 2 1 3/2 ಭಾಗಿಲೆ ಇದು ಪೂರ್ಣ ಸಂಖ್ಯೆ ಅದಂದ್ರೆ ಏನು ಮಾಡಬೇಕು? ಛೇದ 1 ಹಚ್ಕೋರಿ, ಬರೋಬರಿ 3/2 ಗುಂಡ್ಲೆ ಮ್ಯಾಲ 1 ತಳಗ 3. ಈ 3 ಹೊತ್ತು ಈ 3 ಹೊತ್ತು ಬರೋಬರಿ ಎಷ್ಟು ಬಂತು? 1/2 ಬಂತು ನೋಡಿ. ಇನ್ನೊಂದ್ಸಲ ಚೆಕ್ ಮಾಡಿ ನೋಡಿ ಕರೆಕ್ಟ್ ಆತೋ ಇದು. ಯಾಕಂದ್ರೆ ತಪ್ಪಾಗಬಾರ್ದು, ಯಾಕಂದ್ರೆ ಹೈರಾಣೆ ಮಾಡಿರ್ತದೆ. ಒಟ್ಟೆ ತಪ್ಪಾಗಬಾರ್ದು. ಚೆನ್ನಾಗಿ ನೋಡ್ರಿ, ಸರಿಯಾಗಿ ಕಾಳಜಿಪೂರ್ವಕವಾಗಿ ನೋಡ್ರಿ. 2 ಕ್ರಿಯೆಗಳನ್ನು ಒಮ್ಮೆ ಮಾಡ್ಬೋದು. ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಮಾಡಿ. ತಿಳಿತಲ್ಲ? ಈಗ ಇಲ್ಲಿ ಹಚ್ಕೋರಿ. 1/3 ಮೈನಸ್ 1/3 ಭಾಗಿಲೆ 0.75 ಗುಂಡ್ಲೆ 1.5 ಇಲ್ಲೇ 1.5 ಪ್ಲಸ್ ಇದ್ರ ಉತ್ತರ ಏನು ಬಂದದ? 1/2 ಬಂದದ. ಅಂದ್ರೆ ಅದನ್ನು ನೀವು 0.5 ಇಟ್ಕೊಂಡ್ಬಿಡ್ರಿ. ಇದನ್ನು ದಶಮಾಂಶ ಮಾಡ್ಕೊರಿ, 0.5 ಸರಳ ಆಗ್ತದೆ. ಆಮೇಲೆ ಈಗ ಯಾವ ಕ್ರಿಯೆ? ಮೊದಲ ಭಾಗಾಕಾರ ಕ್ರಿಯೆ. ಇಲ್ಲಿ ಭಾಗಾಕಾರ ಅದ ನೋಡ್ರಿ. ಈ ಭಾಗಾಕಾರ ಕ್ರಿಯೆಯನ್ನು ತಗೋರಿ. 1/3 ಭಾಗಿಲೆ 0.75 ಮ್ಯಾಲೆ ಇಡ್ರಿ. ಈಗ ಯಾಕೆ ಅನ್ನೋದು ಹೇಳ್ತಾನೆ. ಇದರ ಸ್ಥಾನ ಬೆಲೆ 100 ತಳಕ್ ಕೊಡ್ರಿ. ನೋಡ್ರಿ ಹೆಂಗೆ ಮಾಡ್ಬೇಕು. 1/3 ಭಾಗಿಲೆ 0.75 ಸ್ಥಾನ ಬೆಲೆ ಕೊಡ್ರಿ. ದಶಮಾಂಶ ಹೋತು. ಈಗ ನೋಡ್ರಿ 1/3 ಈಗ ಭಾಗಿಲೆ ಇದ್ದದ್ದು ಗುಂಡ್ಲೆ ಆಯ್ತು, ಮ್ಯಾಲೆ 100 ಆಯ್ತು, ತಳಗ 75 ಆಯ್ತು. ನೋಡ್ರಿ 1/3 0.75 100 ಆಯ್ತು, ಮ್ಯಾಲೆ 100 ಆಯ್ತು, ತಳಗ ಬಂತಲ್ಲ. ಆಮೇಲೆ ಈಗ ಏನಾಯ್ತು ನೋಡ್ರಿ. ಈಗ 100 1 100 100 1 100 3 5 15 3 7 21 1 22 225 ಬಂತು. ಇರಲಿ, ಅದನ್ನು ಹಾಗೆ ಇಟ್ಕೊಂಡು ಹಚ್ಕೋತ ಹೋಗ್ರಿ. ಬರೋಬ್ಬರಿ 1/3 ಚಿಹ್ನೆ ಅನ್ನೋದು ಇಲ್ಲಿ ಮೈನಸ್ ಅದ. ಮೈನಸ್ ಎಷ್ಟು ಬಂದದ ಉತ್ತರ? ಎಷ್ಟು ಬಂದದ? 100 225 100 225 ಬಂದದ. ಮುಂದೆ ಏನೇನದ ನೋಡ್ರಿ. ಗುಂಡ್ಲೆ ಅದ. ಗುಂಡೆ ಎಷ್ಟದ? 1.5 ಅದ. 1.5 ಅದ. ಆಮೇಲೆ ಪ್ಲಸ್ 0.5 ಅದ.
ಈಗ ನಾವು ಈ ಕ್ರಿಯೆಯನ್ನು ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಬರೋಬ್ಬರಿ 100 225 ಗುಂಡ್ಲೆ ಮ್ಯಾಲೆ 1.5 ತನಗೆ ಸ್ಥಾನ ಬೆಲೆ ಕೊಡ್ರಿ 10 ಆಯ್ತು. ನೋಡ್ರಿ ಇದರ ಸ್ಥಾನ ಬೆಲೆ 10 ಕೊಡ್ಬೇಕು ತಳಗೆ. ನೋಡ್ರಿ ನಾ ಹೆಂಗೆ ಇಟ್ಟು ಅನ್ನೋದು ನೋಡ್ರಿ. ಈಗ ನೋಡ್ರಿ 15 ಒಂದಲ್ಲೇ 15, 7 ಉಳಿತು 15, 15 ಒಂದಲ್ಲೇ, ಆಮೇಲೆ 15 ಒಂದಲ್ಲೇ 15, 15 5 75 ನೋಡ್ರಿ. ಆಮೇಲೆ ಈ 0 ಹೊತ್ತು, ಈ 0 ಹೊತ್ತು, 5 3 5 2 ಇದರ ಉತ್ತರ ಎಷ್ಟು ಬಂದದ? ಈಗ 2 3 ಬಂತು. ಇನ್ನು ಇದಕ್ಕೆ ತಂದು ಹಚ್ಚದ ಇದರ ಉತ್ತರ 1 3 ಮೈನಸ್ 2 3 ಪ್ಲಸ್ 0.5 ಅಂದ್ರೆ ಏನು ಮಾಡ್ಬೇಕು? ಅದನ್ನು ಮ್ಯಾಲೆ 5 ಇಡ್ರಿ, ತಳಗೆ 10 ಇಟ್ಟುಬಿಡ್ರಿ. ಇದು ನೋಡ್ರಿ, ಇದನ್ನು 5 ಇಡ್ರಿ, ತಳಗೆ 10 ಇಟ್ಟುಬಿಡ್ರಿ. ಇದನ್ನು ಏನು ಮಾಡ್ಕೋಬೇಕು? ಭಿನ್ನ ರಾಶಿ ಒಳಗೆ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇದನ್ನು ಏನು ಮಾಡಿದೀವಿ? ಭಿನ್ನ ರಾಶಿ ಒಳಗೆ ಮಾಡ್ಕೊಂಡಿವಿ. ಈಗ ಲಸ ಎಷ್ಟು ಬರ್ತದೆ ನೋಡ್ರಿ? ಅವಿಭಾಜ್ಯ ಸಂಖ್ಯೆ ಅದ ಇದು. 10 3 30 ಲಸ ಮಾಡ್ಕೊರಿ ನೋಡ್ರಿ. 3 10 3 10 10 3 10 ಒಂದಲೇ 10 ಮೈನಸ್ 10 2 20 ಪ್ಲಸ್ 5 3 15. 10 15 2 ಕೂಡಿಸ್ರಿ, ಏನಾಯ್ತು? 10 1 15 25 ಮೈನಸ್ 20 ಡಿವೈಡೆಡ್ ಬೈ 30. ನಾವು 25 20 ಕಳೆಯಿರಿ, 5 ಉಳಿತು, 30 ಬಂತು. 5 ಒಂದಲೇ 5 6 ಇದರ ಉತ್ತರ ಏನು ಬಂತು? 1 6 ಬಂತು. ಆನ್ಸರ್ ಇಸ್ ಈಕ್ವಲ್ ಟು 1 6. ನೋಡ್ರಿ, ಯಾವುದೇ ಒಂದು ಲೆಕ್ಕ ಮಾಡ್ಬೇಕಾದ್ರೆ ಹೆಂಗೆ ಮಾಡಿದ್ರೆ ನಿಮ್ಮ ಲೆಕ್ಕಗಳು ಬರ್ತಾವ ಅನ್ನೋದು ನೋಡ್ಕೊರಿ. ನೋಡ್ಕೊಂಡು ಚಂದ ಹಾಕೊಂಡು ಸ್ವಲ್ಪ ತಿದ್ದುತ್ತಾನ ಹುಡುಗರೆ, ಲೆಕ್ಕ ಏನು ತಪ್ಪಿಲ್ಲ. ಈಗ ಇಲ್ಲಿ ನಾ ತಿಳಿಸಿ ಹೇಳೋದೇನು, ಇದನ್ನ ದಶಮಾಂಶದಾಗ ಮಾಡ್ಕೋರಿ. ಇದು ದಶಮಾಂಶದ ಭಿನ್ನ ರಾಶಿ ಮಾಡ್ಕೋರಿ, ಸರಳ ಆಗ್ತಾವ. ಏನು 5 10. ಇದನ್ನು ನಾವೇನು ಮಾಡಿದ್ವಿ? ದಶಮಾಂಶ ಭಿನ್ನ ರಾಶಿ ಒಳಗೆ ಮಾಡ್ಕೊಂಡ್ವಿ ಇಷ್ಟೇ. ಇದನ್ನ ಮಾರ್ಕ್ ಹಾಕಿದ್ದೇನು? ದಶಮಾಂಶನ ನೀವು ಏನು ಮಾಡ್ಕೊಂಡ್ರಿ? ಭಿನ್ನ ರಾಶಿ ಮಾಡ್ಕೊಂಡ್ರಿ ಇಷ್ಟೇ. ಸರಿಯಾಗಿ ತಿಳ್ಕೋರಿ ಗಣಿತ. ಈ ಗಣಿತ ನೀವು ಎಕ್ಸ್ಪರ್ಟ್ ಆಗ್ಬೇಕು. ಮತ್ತು ನೀವು ಭಾರಿ ಚಂದ ಬಿಡಿಸ್ಕೋಬೇಕು ಗಣಿತಗಳು. ನೋಡ್ರಿ, ನಾವು ಒಂದ್ಸಲ ಮಾಡಾಗ ಏನ್ರಿ ತಪ್ಪಿನ ನೋಡ್ರಿ, ನೀವು ಹಾಗೆ ಬಿಡಿಸ್ಬೇಕು ಗಣಿತಗಳ ನೀವು. ಇದು ಭಾಳ ವಿಶೇಷವಾದ ಗಣಿತ. ಇವೆಲ್ಲ ಬಿದ್ದದ ಗಣಿತ ಇರ್ತಾವ. ಇಂಥ ಗಣಿತ ಕಲ್ತೀರಿ ಅಂದ್ರೆ ನಾಳೆ ನೀವು ಯಾವ ಗಣಿತ ನಿಮ್ಗೆ ಕೈ ಹಿಡಿಯಂಗಿಲ್ಲ, ಅಷ್ಟು ಎಕ್ಸ್ಪರ್ಟ್ ಆಗಿಬಿಡ್ತೀರಿ ನೋಡಿ. ನಾ ಎಷ್ಟು ಚಂದ ತಿಳಿಸಿ ಹೇಳಿ ನೋಡ್ರಿ. ಇನ್ನೊಂದ್ಸಲ ರೀಪ್ಲೇ ಮಾಡಿ ನೋಡ್ಕೋರಿ.